ಇನ್ನು ದರ್ಶನ್ ಆ್ಯಂಡ್ ಟೀಮ್ಗೆ 4ನೇ ದಿನವೂ ಕೂಡ ವಿಚಾರಣೆ ತೀವ್ರವಾಗ್ತಾ ಇದೆ. ಪೊಲೀಸ್ ಕಸ್ಟಡಿ ಅಂತ್ಯಗೊಳ್ಳೋದಕ್ಕೆ ಇನ್ನೂ 2 ದಿನ ಮಾತ್ರ ಬಾಕಿ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ತೀವ್ರವಾಗಿ ಚುರುಕುಗೊಳಿಸಿದ್ದಾರೆ. ಇನ್ನು 2 ದಿನ ಬಾಕಿ ಇದೆ. ಈ 2 ದಿನಗಳ ಒಳಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ಪೋಣಿಸಿ ಎಲ್ಲ ಸಂಪೂರ್ಣವಾಗಿ ಸ್ಟೋರಿ ಏನಿದೆ ಈ ಸ್ಟೋರಿಯನ್ನು ಸಂಪೂರ್ಣವಾಗಿ ಪೋಣಿಸಿ ಅದರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಾಕ್ಷ್ಯಾಧಾರಗಳನ್ನು ಕೂಡ ಕೋರ್ಟ್ಗೆ ಹಾಜರುಪಡಿಸುವಂತಹ ಒಂದು ಅನಿವಾರ್ಯತೆ ಪೊಲೀಸ್ ಅಧಿಕಾರಿಗಳ ಮುಂದೆ ಕೂಡ ಇದೆ. ಹೀಗಾಗಿ ಇವತ್ತಿನಿಂದ ಮತ್ತಷ್ಟು ತನಿಖೆ ತೀವ್ರವಾಗಿ ನಡೆಯುತ್ತೆ. ಅದೇ ರೀತಿಯಾಗಿ ಆರೋಪಿಗಳ ವಿಚಾರಣೆ ಕೂಡ ತೀವ್ರವಾಗಿ ನಡೆಯುತ್ತೆ. ಈಗಾಗಲೇ ಆರೋಪಿಗಳನ್ನು ಪ್ರತ್ಯೇಕವಾಗಿ ಖಾಕಿ ಪಡೆ ವಿಚಾರಣೆ ಮಾಡಿದೆ. ಪ್ರತ್ಯೇಕವಾಗಿ ಕೂರಿಸಿ ಅವರ ಒಂದು ಪಾತ್ರ ಏನಿದೆ, ಅದೇ ರೀತಿಯಾಗಿ ಈ ಒಂದು ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಅಧಿಕಾರಿಗಳು ಪ್ರತ್ಯೇಕವಾಗಿ ಮಾಡಿದ್ದಾರೆ. ಇವತ್ತು ಈ ಆರೋಪಿಗಳನ್ನು ಮುಖಾಮುಖಿಯಾಗಿ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ. ಅಂದರೆ ಈ ಆರೋಪಿಗಳು ಏನೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ, ಒಬ್ಬರ ಬಗ್ಗೆ ಮತ್ತೊಬ್ಬರು ಏನೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಇಲ್ಲ ನಾನು ಈ ಸಂದರ್ಭದಲ್ಲಿ ಇಲ್ಲಿದ್ದೆ, ಈ ರೀತಿಯಾಗಿ ಈತನ ಜೊತೆಯಲ್ಲಿ ಮಾತನಾಡಿದ್ದೆ, ಇಲ್ಲ ಇಂತಹ ಕೆಲಸಕ್ಕೋಸ್ಕರ ನಾನು ಹೋಗಿದ್ದೆ, ಈ ರೀತಿಯಾಗಿ ತಮ್ಮ ಪಾತ್ರಗಳನ್ನು ಏನು ಹೇಳ್ತಾ ಇದ್ದಾರೆ, ಇಲ್ಲ ನಾನು ಹೊಡೆದೇ ಇಲ್ಲ, ಈ ರೀತಿಯಾಗಿ ಏನೆಲ್ಲ ಕತೆ ಕಟ್ಟಿದ್ದಾರೆ ಅದೆಲ್ಲವನ್ನೂ ಕೂಡ ಒಬ್ಬರ ಎದುರು ಮತ್ತೊಬ್ಬರನ್ನ ಕೂರಿಸಿ ಕ್ರಾಸ್ ವೆರಿಫಿಕೇಷನ್ ಮಾಡುವಂತಹ ಕೆಲಸವನ್ನು ಇವತ್ತು ಅಧಿಕಾರಿಗಳು ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಇನ್ನು ಸ್ಥಳ ಮಹಜರು ವೇಳೆ ಹೇಳಿಕೆಯನ್ನು ಏನೆಲ್ಲ ಕೊಟ್ಟಿದ್ದಾರೆ, ಟೆಕ್ನಿಕಲ್ ಎವಿಡೆನ್ಸ್ ಏನೆಲ್ಲ ಲಭ್ಯವಾಗಿದೆ, ಇದೆಲ್ಲವನ್ನು ಮುಂದೆ ಇಟ್ಟು ವಿಚಾರಣೆ ಮಾಡ್ತಾರೆ. ಹೇಳಿಕೆಯಲ್ಲಿ ವ್ಯತ್ಯಾಸ ಕಂಡು ಬಂದರೆ ಆ ಬಗ್ಗೆಯೂ ಕೂಡ ವಿಚಾರಣೆ ಮಾಡುವ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಇದೀಗ ರೇಣುಕಾಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೆ ಆಗಿರುವಂತಹ ತನಿಖೆ, ಲಭ್ಯವಾಗಿರುವಂತಹ ಸಾಕ್ಷ್ಯಾಧಾರಗಳು, ಅದೇ ರೀತಿಯಾಗಿ ಮುಂದಿನ ಪ್ರಕ್ರಿಯೆ ಏನೆಲ್ಲ ನಡೆಯುತ್ತೆ ಅಂತ ಈ ಪ್ರಕರಣದಲ್ಲಿ ಈಗ ನಾವು ನೋಡಿದ್ದೇ ಆದರೆ ಸಾಕ್ಷ್ಯಾಧಾರಗಳನ್ನು ನೋಡುವಾಗ ಪ್ರಕರಣ ಕುಣಿಕೆಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆಯೇ ಅಂತ? ಖಂಡಿತವಾಗಿ ಸಂತೋಷ್, ಈಗಾಗಲೇ ಏನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. 13 ಜನ ಆರೋಪಿಗಳ ಬಂಧನ ಆಗಿರುವಂತದ್ದು, ಇನ್ನೂ 4 ಜನ ಆರೋಪಿಗಳ ಬಂಧನ ಆಗಬೇಕು. ಓರ್ವ ನಿನ್ನೆ ಚಿತ್ರದುರ್ಗದಲ್ಲಿ ಕೂಡ ಸರೆಂಡರ್ ಆಗಿದ್ದ. ಉಳಿದಂತೆ ಇನ್ನೂ 3 ಆರೋಪಿಗಳು ಬಂಧನ ಮಾಡಬೇಕಾಗಿರುವಂತದ್ದು. ಸೊ ಅದರ ಜೊತೆಗೆ ಪೊಲೀಸರು ಇದುವರೆಗೂ ಕಲೆ ಹಾಕಿರುವಂತಹ ಸಾಕ್ಷ್ಯಾಧಾರಗಳೇನಿದೆ ಆ ಸಾಕ್ಷ್ಯಾಧಾರಗಳನ್ನು ಮುಂದಿಟ್ಕೊಂಡು ಇವತ್ತು ಮುಖಾಮುಖಿಯಾಗಿ ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು. ಏನು ಇಷ್ಟು ದಿನ ಆರೋಪಿಗಳನ್ನ ಪ್ರತ್ಯೇಕವಾಗಿ ವಿಚಾರಣೆಯನ್ನು ಮಾಡ್ತಾ ಇದ್ರು, ಹೇಳಿಕೆಗಳನ್ನ ಪಡ್ಕೊಳ್ತಾ ಇದ್ರು. ಇದೀಗ ಆರೋಪಿಗಳನ್ನ ಮುಖಾಮುಖಿಯಾಗಿ ಕೂರಿಸಿ ಸಿಕ್ಕಿರುವಂತಹ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿರೋ ಜೊತೆಗೆ ಹೇಳಿಕೆಗಳನ್ನ ಏನ್ ನೀಡಿದ್ರು, ಒಬ್ರಿಗೊಬ್ರು ಹೇಳಿರುವಂತ ಹೇಳಿಕೆಗಳು ತಾಳೆ ಆಗ್ತಿದ್ಯಾ ಇಲ್ವಾ ಅನ್ನೋದು ಪ್ರಮುಖವಾಗುತ್ತೆ. ಹೀಗಾಗಿ ಆರೋಪಿಗಳ ಹೇಳಿಕೆಗಳನ್ನ ಆಧಾರವಾಗಿ ಇಟ್ಕೊಂಡು CDR ಗಳಿರ್ಬೋದು, CCTV ಫುಟೇಜ್ಗಳಿರ್ಬೋದು, ಇವ್ರೇನೆಲ್ಲ ಮಾಹಿತಿಗಳನ್ನ, ಅಂದ್ರೆ ಯಾವಾಗ ರೇಣುಕಾಸ್ವಾಮಿಯನ್ನ ಹಲ್ಲೆಯನ್ನ ಮಾಡುವಾಗ ಒಂದಿಷ್ಟು ಮೊಬೈಲ್ ನಲ್ಲೂ ಕೂಡ ವಿಡಿಯೋಗಳನ್ನ ಮಾಡ್ಕೊಳ್ಳಾಯ್ತು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಅವೆಲ್ಲವನ್ನು ಆಧಾರವಾಗಿ ಇಟ್ಕೊಂಡು ಯಾರ್ಯಾರೆಲ್ಲ ಹಲ್ಲೆಯನ್ನ ಮಾಡಿದ್ದಾರೆ, ಏನೋ ಅದೇ ಪೊಲೀಸರ ಮುಂದೆ ನೀಡುವಂತ ಹೇಳಿಕೆಗೂ ಮತ್ತು ಇಲ್ಲಿ ಸಿಕ್ಕಿರುವಂತ ಸಾಕ್ಷ್ಯಾಧಾರಗಳೇನಿರುತ್ತೆ ಅವೆರಡನ್ನು ಕೂಡ ತಾಳೆ ಮಾಡಿಕೊಂಡು ಪೊಲೀಸರಿಗಾಗ್ಲೇ ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು. ಸಿಕ್ಕಿರುವಂತ ಸಾಕ್ಷ್ಯಾಧಾರಗಳನ್ನು ನೋಡಿದಂತ ಸಂದರ್ಭದಲ್ಲಿ ಆರೋಪಿಗಳಿಗೆ ಏನು ಕಾನೂನು ಕುಣಿಕೆ ಸಾಕಷ್ಟು ಬಿಗಿ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಆರೋಪಿಗಳಲ್ಲಿ ಕೆಲವರು, ಅಂದ್ರೆ ದರ್ಶನ್ ಇರ್ಬೋದು, ಅವರ ಕೆಲ ಆಪ್ತರನ್ನ, ಪವಿತ್ರ ಗೌಡ ಸೇರಿದಂತೆ ಇನ್ನು ಕೆಲವರನ್ನ ಏನು ಈ ಪ್ರಕರಣದಿಂದ ಕೈ ಬಿಡ್ಲಿಕ್ಕೆ ಏನೆಲ್ಲ ಪ್ಲಾನ್ಗಳು ಮೊದಲು ನಡೆದಿತ್ತು, ಸಿದ್ಧತೆಗಳು ನಡೆದಿತ್ತು, ಸೊ ಅದೆಲ್ಲದಕ್ಕೂ ಕೂಡ ತದ್ವಿರುದ್ಧವಾಗಿ ಈಗ ಸಾಕ್ಷ್ಯಾಧಾರಗಳು ಪತ್ತೆ ಆಗಿರುವ ಹಿನ್ನೆಲೆಯಲ್ಲಿ ದರ್ಶನ್ಗಾಗ್ಲಿ ಪವಿತ್ರ ಗೌಡಗಾಗ್ಲಿ ಕಾನೂನು ಕುಣಿಕೆ ಸಾಕಷ್ಟು ಬಿಗಿ ಆಗ್ತಾ ಇರುವಂತದ್ದು. ಸೊ ಇದನ್ನ ಮುಂದಿಟ್ಕೊಂಡು ಪೊಲೀಸರು ಕೂಡ ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನು ಹೆಚ್ಚಿನ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕ್ತಾ ಇರುವಂತದ್ದು. ಮತ್ತೊಂದಿಷ್ಟು ಸಾಕ್ಷ್ಯಾಧಾರಗಳು ಕಲೆ ಹಾಕೋದ್ರಲ್ಲಿ ಪತ್ತೆ ಆಗಿದ್ದೇ ಆದಲ್ಲಿ ಇದು ಕಾನೂನು ಕುಣಿಕೆ ಮತ್ತಷ್ಟು ದರ್ಶನ್ಗೆ ಮತ್ತು ಪವಿತ್ರ ಗೌಡಗೂ ಕೂಡ ಸಂಕಷ್ಟ ಜಾಸ್ತಿ ಆಗುವಂತದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ.